ಅಲ್ಲಿ ಪಂಡ್ರಿಬಾಯಿ ತಂದೆ, ನಮ್ಮ ತಂದೆ ಸ್ನೇಹಿತರು. ಆಮೇಲೆ ಪಂಡ್ರಿಬಾಯಿ ಅಣ್ಣ ಪ್ರಭಾಕರ್ ಅಂತ ಅವ್ರು ನಮ್ಮ ಸಂಗೀತದ ಗುರುಗಳು. ನಮ್ಮ ತಂದೆಗೆ ನನ್ನ ಆಸೆ ಇಷ್ಟಲ್ಲ ಹಾಡಬೇಕು ಅಂತ, ದುಡ್ಡು ಕಾಸಿಗೆಲ್ಲ ಅವ್ರು ಕೇಳಬೇಕು. ಒಟ್ಟು ನನ್ನ ಮಗಳು ಹಾಡೋದು ರೇಡಿಯೋದಲ್ಲಿ ಬರುತ್ತೆ, ಅದನ್ನ ಕೇಳಬೇಕು ಅವ್ರಿಗೆ. ವಿಜಯ ಭಾಸ್ಕರ್ ಈ ಸಂಪತ್ನಲ್ಲಿ ನೆನಬೇಕು. ಅವರಿಗೆ ತುಂಬ ಜನ ಗಾಯಕರನ್ನ ಅವಕಾಶಗಳು ಕೊಟ್ಟಿದ್ದಾರೆ. ಹಾಗೆ ಆಮೇಲೆ ಇಡೀ ಸಂಗೀತ ನಿರ್ದೇಶಕರಲ್ಲಿ ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ ಹೇಳೋ ಒಂದು ಇದು ಗಟ್ಸ್ ಅವ್ರಿಗೆ. ಬಿ ಕೆ ಸುಮಿತ್ರಾ ವಿತೌಟ್ ಸಂಗೀತ ಝೀರೋ. ನಿಮ್ಮ ಅತ್ತೆಯ ವಿಷಯದಲ್ಲಿ ಒಬ್ಬ ಹೆಣ್ಣುಮಗಳಾಗಿ ಈ ಬಾಲವಿಧವೆ ಅಥವಾ ಅವರ ಒಳಗಿನ ನೋವು, ಆ ವಿಚಿತ್ರವಾದ ಸಂಕಟ, ಅವೆಲ್ಲವನ್ನು ಈಗ ಹೇಗೆ ಅರ್ಥೈಸ್ತೀರಿ? ಅಲ್ಲ, ಅವರು ಒಂಥರ ಈ ಬಾಲವಿಧವೆ ಇದು ಮಾಡೋಕ್ಕಿಂತ ಕೆಂಪು ಸೀರೆ ಉಡಿಸ್ಕೊಡ್ತಿರ್ತಾರೆ ನಮ್ಮ ಇದರಲ್ಲಿ. ತಲೆ ಎಲ್ಲ ಕೂದಲು ತೆಗೆದು ಕೆಂಪು ಸೀರೆ ಉಡಿಸ್ತಾರೆ. ಅವ್ರಿಗೆ ಎಲ್ಲಿಗೆ ಅವ್ರಿಗೆ ಬೇರೆ ಏನೂ ಇಲ್ಲ, ನಮ್ಮನ್ನು ಸಾಕೋದು, ಅವರ ಮೇಲೆ ಬಾಣಂತಿ ಬಸರಿ ಏನಾರಾದರೂ ಅವರಿಗೆ ಔಷಧಿ ಮಾಡಿಕೊಡೋದು, ಈ ಥರ ಒಂಥರ ಅವ್ರ ಜೀವನೇ ಸೇರಿದ್ಬಿಟ್ರು ಕೊನೆವರೆಗೂ. ಅವ್ರು ಬೇರೆ ಅವಕಾಶನೇ ಇರಲಿಲ್ವಲ್ಲ. ಗಂಧದ ಹಾಗೆ ಎಲ್ಲ ಕೆಲಸಕ್ಕೆಲ್ಲ ಇರೋರು. ಅವ್ರಿಗೆ ಬಾರಕ್ಕೆ ಕೆಲಸ ಏನು ಇದಿರಲಿಲ್ಲ, ಅದಕ್ಕೆಲ್ಲ ಇತ್ತು ಜನ. ಆದರೆ ಅವ್ರಿಗೆ ಮನಸ್ಸಲ್ಲಿ ಇರ್ತಾನೆ. ಹೌದು, ನಮ್ಮ 11 ವರ್ಷ ಅಂದರೆ ಹೌದು. ಅವ್ರಿಗೆ ನೆನಪೇ ಇಲ್ಲ. ನಾವು ಕೇಳ್ತಾ ಇದ್ವಿ ನಮ್ಮ ಅತ್ತೆನ, ನಿಂಗೆ ಗಂಡನ ನೆನಪಿದೆಯಾ ಅಂತ ನಾವೆಲ್ಲ ನಮ್ಮ ಅಪ್ಪ ನಮ್ಮ ಚಿಕ್ಕಪ್ಪ ಇದ್ದರು, ಅವ್ರ ಅಕ್ಕ ಅಂತ ಹೇಳ್ತಾರೆ. ನಾವೆಲ್ಲ ಅಕ್ಕ ಅಂತ ಕರಿತಾ ಇದ್ದೆ. ಅತ್ತೆ ಇದ್ದರು ಅಕ್ಕ ಅಂತ ಕರಿತಿದ್ದೆ. ಅವ್ರಿಗೆ ಕೇಳ್ತಾ ಇದ್ದೆ, ನಿಮಗೆ ನೆನಪಿದೆಯಾ? ನಮಗೆ ಬುದ್ಧಿ ಬಂದಮೇಲೆ ನಿಮ್ಗೆ ನೆನಪಿದೆಯಾ ಅಂದರೆ, ನನಗೆ ಮದುವೆ ಅಂದ್ರೂ ಗೊತ್ತಿಲ್ಲ, ಅಳೋದಂತೆ ತಲೆ ಕೂದಲು ತೆಗೆಯುವಾಗ. ನಾನು ಹೂ ಮುಡಿಯೋಕ್ಕೆ ತಲೆ ಕೂದಲಿಲ್ಲ, ಎಲ್ಲ ತೆಗಿತಾರೆ ಅಂತ. ಯಾಕೆ ತೆಗಿತಿದ್ದೆ ಏನೂ ಗೊತ್ತಿಲ್ಲ ಅವರಿಗೆ. ಅಂಥ ಒಂದು ಜೀವನ ಪರ್ಯಂತ ಹಾಗೆ ಇದ್ದು ಕೊನೆಗೂ ನಮ್ಮ ಮನೇಲೇ ಹೋದರು ಅವರು. ಎಷ್ಟು ವರ್ಷ ಇದ್ದರು? ತುಂಬ ಒಂದು 40-50 ವರ್ಷ ಆಯಿತು. ನಾನು ಮದ್ರಾಸಿಗೆ ಹೋದಾಗೆಲ್ಲ ಇದ್ದರು ನಮ್ಮ ನೀವು ಹಾಡಿದ್ದನ್ನೆಲ್ಲ ಕೇಳಿದ್ದಾರೆ ಅವರು? ಕೇಳಿದ್ದಾರೆ, ರೇಡಿಯೋದಲ್ಲಿ ಮಾತ್ರ. ನಮ್ಮ ತಂದೆಗೆ ಒಂದು ಆಸೆ ಇತ್ತು, ನನ್ನ ಮಗಳು ಹಾಡೋದು ರೇಡಿಯೋದಲ್ಲಿ ಕೇಳಬೇಕು. ಅದಕ್ಕೆ ನನಗೆ ಶಿವಮೊಗ್ಗದಲ್ಲಿ ಹೋಗಿ ಅದು ನಂದು ಎಜುಕೇಷನ್ ಎಲ್ಲ ಮುಗಿದ ಮೇಲೆ ಮತ್ತೆ ಮದ್ರಾಸಿಗೆ ಹೋಗಿ ಕರ್ಕೊಂಡೋಗಿ, ಅಲ್ಲಿ ಪಂಡ್ರಿಬಾಯಿ ತಂದೆ, ನಮ್ಮ ತಂದೆ ಸ್ನೇಹಿತರು. ಆಮೇಲೆ ಪಂಡ್ರಿಬಾಯಿ ಅಣ್ಣ ಪ್ರಭಾಕರ್ ಅಂತ ಅವ್ರು ನಮ್ಮ ಸಂಗೀತದ ಗುರುಗಳು. ಹಾಗಾಗಿ ಒಂದು ಕಾಂಟ್ಯಾಕ್ಟ್ ಇತ್ತು. ಅವರು ಮೈನಾವತಿ ಮದುವೆಗೆ ಹೋಗಿದ್ದರು. ಆವಾಗ ನಮ್ಮ ಹೇಳಿದರು ಈ ಥರ. ಆಮೇಲೆ ಅಲ್ಲಿಂದ ಬಂದ ಮೇಲೆ ಮತ್ತೆ ಇನ್ನೊಂದು ಸಲ ನಾನು BSc ಮಾಡ್ತಾಯಿದ್ದೆ. BSc ಆವಾಗ ಮತ್ತೆ ಕರ್ಕೊಂಡೋಗಿ ಆವಾಗ GK ವೆಂಕಟೇಶ್ ಅವರು ಕವಲೆರಡು ಕುಲ ಒಂದು ಅಂತ ಒಂದು ಮಾಡ್ತಾಯಿದ್ರು. ನಮ್ಮ ಪಂಡ್ರಿಬಾಯಿ ಜೊತೆಗೆ ನಾನು ಶೂಟಿಂಗಿಗೆಲ್ಲ ಹೋಗ್ತಾಯಿದ್ದೆ. ಅವಾಗ ಹೇಳಿದ್ರು ಅವರು, ಯಾವುದೋ ಒಂದು ಶೂಟಿಂಗ್ ಹೋದಾಗ ರೆಕಾರ್ಡಿಂಗ್ ಆಗ್ತಾಯಿದ್ದು GK ವೆಂಕಟೇಶ್ ಅವ್ರದ್ದು. ನಮ್ಮ ಅಣ್ಣನ ಸ್ಟೂಡೆಂಟ್ ಇವಳು ಅಂದರು. ನೋಡೋಣ ಹಾಡು ಅಂದರೆ, ಅವಾಗ ನಮಗಿಂಥದ್ದು ಗೊತ್ತಿಲ್ಲ. ಅವಾಗ ಮೈಕ್ ಅಂದ್ರೆ ಗೊತ್ತಿಲ್ಲ, ಹೆಂಗೆ ಕೂತ್ಕೋಬೇಕು, ಹೆಂಗೆ ನಿಲ್ಬೇಕು, ಏನೂ ಗೊತ್ತಿಲ್ಲ. ಮೊಂಡು ಧೈರ್ಯ ಬರುತ್ತೆ. ಹಾಡ್ತೀಯ ಅಂದ್ರೆ ಹಾಡ್ತೀನಿ ಅಂದೆ. ಆಮೇಲೆ ನಾಡ್ದು ರೆಕಾರ್ಡಿಂಗ್ ಇದೆ, ಒಂದು ಹಾಡ್ತೀಯ ಅಂದರು. ರೆಕಾರ್ಡಿಂಗ್ ಅಂದರೆ ಏನೂ ಗೊತ್ತಿಲ್ಲ, ಎಂಥದ್ದು ಗೊತ್ತಿಲ್ಲ. ಅದಕ್ಕೆ ಹ್ಞೂ ಅಂತಂದೆ. ಆಮೇಲೆ ಒಂದು ಹಾಡು ಕನ್ನೆ ನಿನ್ನೆ ಕೋಪವಿದೇನು ಅಂತ TM ಮೂರ್ತಿ ಅಂತ ಅವ್ರ ಜೊತೆ ಒಂದು ಡ್ಯೂಯೆಟ್ ಕೊಟ್ಟರು. ಅದಾದಮೇಲೆ ಮತ್ತೆ ನನಗಿನ್ನೂ ರಿಸಲ್ಟ್ ಬಂತು, ಪಾಸ್ ಅಂತ ಗೊತ್ತಾಗಿರ್ತದೆ. ನಮ್ಮ ತಂದೆಗೆ ನನ್ನ ಒಂದು ಆಸೆ ಇಷ್ಟಲ್ಲ ಹಾಡಬೇಕು ಅಂತ, ದುಡ್ಡು ಕಾಸಿಗೆಲ್ಲ ಅವ್ರು ಕೇಳಬೇಕು. ಒಟ್ಟು ನನ್ನ ಮಗಳು ಹಾಡೋದು ರೇಡಿಯೋದಲ್ಲಿ ಬರುತ್ತೆ, ಅದನ್ನ ಕೇಳಬೇಕು ಅವ್ರಿಗೆ. ಆಮೇಲೆ ತುಂಬ ವರ್ಷ ಇರಲಿಲ್ಲ ಅವರು. ನನಗೆ ಒಂದೊಂದೇ ಅವಕಾಶಗಳು ಬಂತು. ಹಾಗಾಗಿ ಅಲ್ಲಿ ನಿಮ್ಮ ಒಳ್ಳೆಯ ಕಾಲ ನೋಡಲಿಲ್ಲ ಅವರು. ಹೌದೌದು. ಆಮೇಲೆ ಒಂದು ಮನೆ ಮಾಡಿ ನನಗೆ ಒಡಪಳನಿಯಲ್ಲಿ ಅಡುಗೆಗೆ ಊರಿಂದ ಕರ್ಕರಿಸಿ ಒಂದು ಹುಡುಗಿ ನಾನು ಇಟ್ಟು, ನಿನಗೆ ಎಷ್ಟು ವರ್ಷ ನಿಂಗೆ ಹಾಡಬೇಕು ಅನಿಸುತ್ತೋ ಹಾಡಿಬಿಟ್ಟು ಬಂದುಬಿಡು ಅಂಥೇಳಿ ಹೇಳಿದ್ರು. ಆಮೇಲೆ ನಮ್ಮ ಅಣ್ಣಂದ್ರಿಗೆ ಹೇಳಿದ್ರು, ಅವಳಿಗೆ ಬಲವಂತ ಮಾಡಬೇಡಿ, ಮದುವೆ ಆಗೋ ಇದಾವೆ ಅಂತ. ಅವಳಿಗೆ ಆಗ್ತೀನಿ ಅಂದಾಗ ಮಾಡಿ ಅಷ್ಟೇ ಅಂಥೇಳಿ ನಮ್ಮ ಅಣ್ಣಂದರು ಯಾರೂ ಬಲವಂತ ಮಾಡ್ತಾ ಇರಲಿಲ್ಲ.
ನಿಂಗೆ ಆಗಲೇಬೇಕು ಹಾಗೆ ಅವರು ಒಪ್ಪಿದರು. ಅಂದರೆ ಅವಾಗೆಲ್ಲ ನಮ್ಮ ತಂದೆ ಹೇಳಿದ್ದಕ್ಕೆ ಎದುರು ಉತ್ತರ ಕೊಡ್ತಿರಲಿಲ್ಲ. ನಮ್ಮ ಅಣ್ಣಂದರು ಅಷ್ಟೇ ಎದುರು ನಿಂತು ಮಾತಾಡ್ತಿರಲಿಲ್ಲ. ಅಷ್ಟು ಅಂತ ಗೌರವ ನಮಗೆ ಸ್ವಲ್ಪ ಗೌರವ ಜೊತೆ ಭಯ. ಹಾಗೆ ಅವ್ರು ಕರೆಕ್ಟಾಗಿ ಎಲ್ಲ ಇದು ಮಾಡ್ತಾಯಿದ್ರು. ಹಾಗಾಗಿ ನಮಗೆ ಈ ಎದುರು ಉತ್ತರ ಹಾಗಲ್ಲ ಹೀಗಲ್ಲ ಅಂತ ಹೇಳೋಕ್ಕೆ ಅವಕಾಶನೇ ಇಲ್ಲ. ಹಾಗಾಗಿ ನಾನು ಮದುವೆ ಆಗೋವರೆಗೂ ನಾನು ಮದ್ರಾಸಲ್ಲಿ ಇದರಲ್ಲೇ ಇದ್ದೆ, ಮದ್ರಾಸಲ್ಲಿ ಒಳಪಳದಲ್ಲಿ. ತಾನಾಗೆ ಕೆಲವು ಅವಕಾಶಗಳು ಬಂತು. ಜೊತೆಗೆ ನಮ್ಮ ತಂದೆ ತಿಂಗಳ ದುಡ್ಡು ಕಳಿಸ್ತಾ ಇದ್ದರು. ಆಮೇಲೆ ನನಗೆ ಖರ್ಚಿಗೆ ಮನೆ ಬಾಡಿಗೆ ಕೊಡಬೇಕಲ್ಲ ಅಂಥೇಳಿ ಮನೆ ಸ್ವಂತ ತೊಗೊಂಡು ಮಡ್ರಾಸಲ್ಲಿ. ಹೌದು, ಮದ್ರಾಸಲ್ಲಿ ಸ್ವಂತ ತೊಗೊಂಡು ಅಡುಗೆಯವ್ರನ್ನ ಒಬ್ಬರನ್ನ ಇಟ್ಟು ನಮ್ಮೂರೊಳಗೆ ಇಟ್ಟು ಅದಾದಮೇಲೆ ನನಗೆ ರೆಕಾರ್ಡಿಂಗಲ್ಲಿ ಹಣ ಬರೋದು ಸ್ವಲ್ಪ. ಯಾವಾಗೆಲ್ಲ 100-200 ಅಷ್ಟೇ. ಕೊಟ್ಟರು ಇಲ್ಲದಿದ್ದರೆ ಇಲ್ಲ, ಎಲ್ಲ ಆ ಥರ ಕೇಳೋದಿಲ್ಲ. ನಮ್ಮದೇನೋ ನಮ್ಮ ಅಪ್ಪ ಕೇಳಬೇಕು, ಹಾಡು ಅಷ್ಟೇ, ಹಾಡು ಹೇಳೋದು ಬರೋದು ಅಷ್ಟೇ. ದುಡ್ಡಿಗೆ ಕೇಳಿಸಿಲ್ಲ ಅಂತಲ್ಲ, ಕೊಟ್ಟರೆ ಇಸ್ಕೊಳ್ಳೋದು ಇಲ್ಲ. ಈ ಶಿವಮೊಗ್ಗದ ಹೇಳಿ. ಹಾಗೆ ಅದಾದಮೇಲೆ ನಮ್ಮ ಪಂಡ್ರಿಬಾಯಿ ಅವ್ರ ಮನೇಲಿ ನಾನು ಮೊದಲು 3-4 ತಿಂಗಳು ಅವ್ರ ಮನೇಲಿದ್ದೆ. ಯಾಕೆ ನಮ್ಮ ಮನೆಯೆಲ್ಲ ಮಾಡಿ ಇರಬೇಕಲ್ಲ, ಹೊಸದು. ಹಾಗಾಗಿ ಯಾವಾಗ ಅವರು ಕೃಷ್ಣ ಚೈತನ್ಯ ಸಭಾ ಅಂತಲೇ ಅವರು ನಾಟಕ ಮಾಡ್ತಾಯಿದ್ರು. ರಮಾದೇವಿ ಎಲ್ಲರೂ ಇದ್ದಾರೆ. ಅಶ್ವತ್ಥು, ಆಮೇಲೆ ಅಶ್ವಥ್ ಬಾವಮ್ಮ ಇಲ್ಲ, ವೀರಭದ್ರಪ್ಪ, ಈಶ್ವರಪ್ಪ, ಆಮೇಲೆ ನರಸಿಂಹರಾಜು, ಜಯಮ್ಮ, ಆಮೇಲೆ ಆರ್ ಟಿ ರಮಾದೇವಿ ಅದನ್ನೆಲ್ಲ ಹ್ಯಾಂಡಲ್ ಮಾಡ್ತಾಯಿದ್ರು. ಅಲ್ಲಿ ಹಾಡ್ತಾಯಿದ್ದೆ, ಎಲ್ಲ ಕಡೆ ಸುತ್ತ ನಾಟಕದ ಟ್ರೂಪ್ ಜೊತೆ. ಅಲ್ಲಿ ಸ್ವಲ್ಪ ದುಡ್ಡು ಬರೋದು. ನಮ್ಮ ತಂದೆಗೆ ಹೇಳಿದ್ರೆ ನೀವು ಕಳಿಸ್ಬೇಡಿ ಇನ್ನು. ನಾನು ಇಲ್ಲ ಬೆಂಪಟಿಸಿದ ಸತ್ಯಮ್ಮ ಅಂತ ದೊಡ್ಡ ಡ್ಯಾನ್ಸ್ ಡೈರೆಕ್ಟ್ರ್, ಕೂಚಿಪುಡಿ ಡ್ಯಾನ್ಸು. ಆ ಕಾರ್ಯಕ್ರಮ ಹೇಮಮಾಲಿನಿ ಇವರಿಗೆಲ್ಲ, ಆಮೇಲೆ ಹೇಮಾ ಚೌಧರಿ, ಹೇಮಾ ಮಾಲಿನಿ, ಆಮೇಲೆ ಮಂಜು ಭಾರ್ಗವಿ, ಆಮೇಲೆ ಅವರಿಗೆಲ್ಲರಿಗೂ ನಾನು ಹಾಡ್ತಾಯಿದ್ದೆ ಕೂಚಿಪುಡಿ ಡ್ಯಾನ್ಸು. ಅವಾಗೊಂದಷ್ಟು ಸಿಂಗಪೂರೆಲ್ಲ ಹಾಡೋಕ್ಕೆ ಅವರಿಗೆ. ಹಾಗಾಗಿ ನಂಗೆ ಇನ್ಕಮ್ ಬರ್ತಾಯಿತ್ತಲ್ಲ, ಕಳಿಸ್ಬೇಡಿ ಅಂತ ಹೇಳಿದೆ. ನಾನು ಆವಾಗಿಂದ ನನ್ನ ಒಂದು ಸ್ವಂತ ದುಡಿಮೆ ಮೇಲೆ ಇನ್ನೂ ಒಂದು ಅಭ್ಯಾಸ ಆಯಿತು ನನಗೆ. ಈಗ ಬಿ ಕೆ ಸುಮಿತ್ರಾ ಅಂತಂದರೆ ಸಿನಿಮಾ ಹಾಡಿಂದ ಹಿಡಿದು, ಭಕ್ತಿಗೀತೆಯಿಂದ ಹಿಡಿದು, ಭಾವಗೀತೆಯಿಂದ ಹಿಡಿದು, ಸುಗಮ ಸಂಗೀತದಿಂದ ಹಿಡಿದು ಪ್ರತಿಯೊಂದರಲ್ಲೂ ಒಂದು ಮೊದಲ ದರ್ಜೆಯ ಕಂಠಶ್ರೀಯನ್ನು ದಾಖಲಿಸಿದವರು. ಎಲ್ಲ ವಿಭಾಗದಲ್ಲೂ ನಿಮ್ಮ ಚಿರಂತನ ಹಾಡುಗಳಿದೆ. ಅದನ್ನು ಒಂದು ಪಟ್ಟಿನೇ ಮಾಡ್ಬೋದು ಬೇಕಾದ್ರೆ. ಈ ಸಂಗೀತ ಅದು ಎಲ್ಲೋ ಒಂದು ಕಡೆ ಒಂದು ಅಡಕೆ ಸುಲಿಯುವವರ ಮತ್ತು ಕಾವೇರಮ್ಮನ ಈ ಮೂಲದಿಂದ ಎಲ್ಲೋ ಒಂದು ಇನ್ಸ್ಪೈರ್ ಆಗಿ ನಿಮ್ಮ ಎದೆಯೊಳಗೆ ಅದು ಹುದುಗಿತ್ತು ಅಂತ ಆಯಿತು. ಅದರ ಒಟ್ಟು ಇಷ್ಟು ಶುದ್ಧವಾಗಿ, ಇಷ್ಟು ಶ್ರೇಷ್ಠವಾಗಿ, ಇಷ್ಟು ಮೊದಲ ದರ್ಜೆಯಲ್ಲಿ ಪ್ರತಿಯೊಂದು ಹಾಡನ್ನು ಅಷ್ಟು ಅದ್ಭುತವಾಗಿ ಮನನೀಯವಾಗಿ ಹಾಡದಂಥ ಒಂದು ಪರಂಪರೆ ಸೃಷ್ಟಿಸಿದಿರಿ. ಇದರ ಮೂಲ ಧಾತು ಎಲ್ಲಿಂದ ಇದು ಆರಂಭ ಆಯಿತು? ಮೂಲ ಧಾತು ಅಂದರೆ ನನಗೆ ಚಿಕ್ಕಂದಿನಿಂದ ಅದೇ ಪರಿಸರದಲ್ಲಿ ಬೆಳ್ಕೊಂಬಂದೆ. ಈ ಜಾನಪದ ಗೀತೆ ಎಲ್ಲ ಸಂಗೀತನೇ, ಪ್ರಕಾರಗಳು ಬೇರೆ ಆದರೂ ಜಾನಪದ ಗೀತೆ, ಭಕ್ತಿಗೀತೆ, ಭಾವಗೀತೆ ಇದೆಲ್ಲ. ಅಷ್ಟೊತ್ತಿಗೆ ಇವರು ಎಚ್.ಎಂ. ಮಹೇಶ್ ಅವರು ಒಂದು ರೆಕಾರ್ಡಿಂಗ್ ಸ್ಟುಡಿಯೋ ತೊಗೊಂಡ್ರು, ಶುರು ಮಾಡಿದ್ರಲ್ಲ ಅವಾಗ ಸಂಗೀತ ಕಂಪನಿ ಅಂಥೇಳಿ. ಅದೆಲ್ಲ ಅವಕಾಶಗಳು ನನಗೆ ಚೆನ್ನಾಗಿ ಬಂತು. ತುಂಬ ಆ ರೆಕಾರ್ಡಿಂಗೆಲ್ಲ ಅವಾಗ ಮದ್ರಾಸಲ್ಲೇ ಆಗಬೇಕಿತ್ತು, ಬೆಂಗಳೂರಲ್ಲೆಲ್ಲ ಆಗ್ತಾಯಿರಲಿಲ್ಲ. ಹಾಗೆ ನಾನು ಮದ್ರಾಸದಲ್ಲಿ ಇದ್ದನಲ್ಲ, ಒಳ್ಳೆಯ ಅವಕಾಶಗಳು ಕೊಟ್ಟರು ಅವರು. ಕನ್ನಡದವ್ರಿಗೆ ಎಲ್ರಿಗೂ ಕೊಟ್ಟಿದ್ದಾರೆ. ವಿಜಯ್ ಭಾಸ್ಕರ್ ಈ ಸಂಪತ್ತಿನಲ್ಲಿ ನೆನಬೇಕು. ಅವರಿಗೆ ತುಂಬ ಜನ ಗಾಯಕರನ್ನ ಪ್ರೋತ್ಸಾಹ ಮಾಡಿದ್ದಾರೆ ಅವರು, ಅವಕಾಶಗಳು ಕೊಟ್ಟಿದ್ದಾರೆ. ಹಾಗೆ ಆಮೇಲೆ ಇಡೀ ಸಂಗೀತ ಒಂದು ನಿರ್ದೇಶಕರಲ್ಲಿ ಪ್ರೊಡ್ಯೂಸರ್ಗೆ, ಡೈರೆಕ್ಟ್ರಿಗೆ ಹೇಳೋ ಒಂದು ಇದು ಗಟ್ಸ್ ಅವ್ರಿಗಿತ್ತು. ಕನ್ನಡದವ್ರಿಗೆ ಕೊಡ್ರಿ, ಯಾಕೆ ಬಿಡಿ ಅಂತ. ಆವಾಗಿಂದ ಅದು ನಡೀತಾನೆ ಇದೆ. ಕನ್ನಡದವ್ರಿಗೆ ಬಾಕಿ 5 ಹಾಡಿದ್ರೆ 2 ಕೊಡಿ ಅಂಥೇಳಿ. ಅದು ಆದರೆ ಎಲ್ಲ ಮದ್ರಾಸಲ್ವ, ಬರೋದು ಹೋಗೋದು ಕಷ್ಟ. ಕೆಲವರು ಇದಾಯಿತು, ನನಗೆ ಅವಕಾಶಗಳು ಬಂತು. ಅವಕಾಶ ತಾನಾಗೆ ಬಂದ ಅವಕಾಶ ನಾನು ಉಪಯೋಗಿಸ್ಕೊಂಡೆ ಅಷ್ಟೇ. ಪಂಡ್ರಿಬಾಯಿ ಅವರ ಇವರು ಬ್ರದರ್ ಅಲ್ವಾ ನಿಮ್ಮ ಗುರುಗಳು? ಅವ್ರು ಬಿಟ್ಟರೆ ನೀವು ಶಾಸ್ತ್ರೋಕ್ತವಾಗಿ ಶಿವಮೊಗ್ಗದಲ್ಲಿ ಕಲ್ತರ ಯಾವುದು ಸಂಗೀತವನ್ನು?
ಹಾಂ, ಸಂಗೀತವನ್ನು ಶಾಸ್ತ್ರೋಕ್ತವಾಗಿ ಕಲ್ತರ ಹೇಗೆ? ನಾನು ಅದು ಶಿವಮೊಗ್ಗದಲ್ಲಿ ಕಲಿತ್ನಲ್ಲ, ಹಾಂ. ಸೀನಿಯರ್ ಆಗಿತ್ತು, ಜೂನಿಯರ್ ಸೀನಿಯರು ಮಂಜು ಜೋಶ್ ಅಂತೇಳಿ ಎಂಪ್ರಭಾಕರ್. ಆವಾಗ ಸೀನಿಯರೆಲ್ಲ ಆದಮೇಲೆ ನಾನು ಮದ್ರಾಸಿಗೆ ಬಂದಿದ್ದು. ಸಂಗೀತ ಪೂರ್ತಿ ನನ್ನ ಪರೀಕ್ಷೆ. ನಾನು ಬೆಳಗ್ಗೆ ಕಾಲೇಜಿಗೆ ಹೋಗೋದು, ನನಗೆ ತುಂಬ ಕಲಿಬೇಕು, ಎಲ್ಲ ಕಲಿಬೇಕು ಅಂಥೇಳಿ. ಅವಾಗ ಬೆಳಗ್ಗೆ ಎದ್ದು 5 ಗಂಟೆಗೆ ಬಂದು ಮನೆಗೆ ಬರ್ತಾಯಿದ್ರು, ಶಿವಮೊಗ್ಗದ ವಿಷಯ. ಅಲ್ಲಿ ಸಂಗೀತ ಮನೇಲಿ. ಅದಾದಮೇಲೆ ಈ ಹಿಂದಿನ ಅನ್ನಕ್ಕೆ ನೀರು ಹಾಕಿಟ್ಟಿರೋರು ಅಡುಗೆಯವರು ಇದ್ದರು. ಬೆಳಿಗ್ಗೆ 5 ಗಂಟೆಗೆ ಯಾರು ಮಾಡ್ತಾರೆ? ಆಮೇಲೆ ಅದಕ್ಕೆ ನೀರು ಹಾಕಿರೋರು, ಮೊಸರು ಹಾಕ್ಕೊಂಡು ಉಪ್ಪಿನಕಾಯಿ ಹಾಕ್ಕೊಂಡು ಅಲ್ಲಿಂದ ಟೈಪ್ ರೈಟಿಂಗ್ ಹೋಗೋದು. ಅಲ್ಲಿಂದ ಒಂದು 3/4 ಕಿಲೋಮೀಟ್ರ್ ಇರ್ಬೋದು. ಅಲ್ಲಿ ಟೈಪ್ ರೈಟಿಂಗು ಶಾರ್ಟ್ ಹ್ಯಾಂಡು. ಅಲ್ಲಿಂದ ವಾಪಸ್ ಬರೋದು. ವಾಪಸ್ ಬಂದುಬಿಟ್ಟು ಇದಕ್ಕೆ ಹಿಂದಿ ಕ್ಲಾಸ್ಗೆ ಏನೋ ತಿಂದುಬಿಟ್ಟು ಹಿಂದಿ ಕ್ಲಾಸ್ಗೆ ಹೋಗೋದು. ಅಲ್ಲಿಂದ ಸಹ್ಯಾದ್ರಿ ಕಾಲೇಜ್ ನಡ್ಕೊಂಡು ಹೋಗೋದು. ಆವಾಗ ಬಸ್ಸು ಗಿಸ್ಸು ಏನಿರಲಿಲ್ಲ. ಹಾಗಾಗಿ ಆಮೇಲೆ ಬರೋವಾಗ ಹಿಂದಿ ಕ್ಲಾಸ್ಗೆ ಹೋಗೋದು, ಯಾವುದೋ ಒಂದು ಕ್ಲಾಸ್ ಉಂಟು. ಆ ಮನೆಗೆ ಬರುವಾಗ 7:30. ನಮ್ಮ ಮನೇಲೆಲ್ಲರೂ ಹೇಳ್ತಿದ್ರು, 4 ದೋಣಿಲಿ ಕಾಲಿಟ್ಟಿದ್ದೆ, ಯಾವತ್ತು ಮುಳುಗೋಗ್ತೀಯ ಗೊತ್ತಿಲ್ಲ ಅಂತೆ. 4 ನಾನು ಯಶಸ್ಸನ್ನು ಪಡೆದ್ರಿ. ಯಶಸ್ವಿ ಅದೇ. ಅದು ನಮ್ಮ ತಂದೆ ಇದಕ್ಕೆಲ್ಲ ತುಂಬ ಕಾರಣ. ಅಷ್ಟೊತ್ತಿಗೆ ನಮ್ಮ ತಂದೆ ಇರಲಿಲ್ಲ. ಭಾಳ ಬೇಗ ನಾನು ಹೆಸರು ಬರೋ ಅಷ್ಟೊತ್ತಿಗೆ ಅವರು ಇರಲಿಲ್ಲ. ಅವರು ಏನು ಅಸೌಖ್ಯ ಆಗಿತ್ತು. ಆಮೇಲೆ ನಮ್ಮ ಅಣ್ಣಂದರು ಇದೆಲ್ಲ. ಆಮೇಲೆ ಮದುವೆ ಆಯಿತು. ಹಾಗಾಗಿ ಒಂಥರ ನನ್ನ ಜೀವನ ಒಂಥರ ಒಂದು ಕಷ್ಟ ಅನ್ನಿಸ್ಲಿಲ್ಲ ನಮಗೆ. ಇಷ್ಟ ಆಗಿರೋದ್ರಿಂದ ಎಲ್ಲ ಕಷ್ಟ ಅನ್ನಿಸ್ಲಿಲ್ಲ. ತಂದೆಯವ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ತಂದೆಯವರು ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಈ ಹೊತ್ತು? ಅಲ್ಲ, ತಂದೆಯವರು ಅದೇ ಹೇಳಿದ್ದು, ನಿನ್ಗೆ ಎಷ್ಟು ವರ್ಷ ನಿನ್ಗೆ ಇರಬೇಕು ಅನ್ಸಿದ್ರು ಆಗ ಕಲಿಸ್ಕೊ. ಆಮೇಲೆ ಒಂದು ಟ್ರೆಡಿಷನಲ್ ಆದ ಅಷ್ಟೊತ್ತಿಗೆ ನಮ್ಮ ತಂದೆ ಹೋಗ್ಬಿಟ್ಟಿದ್ದರು. ಆಮೇಲೆ ಪ್ರಪೋಸಲ್ ಬಂತು, ಮದುವೆದು. ರಿಸರ್ವ್ ಬ್ಯಾಂಕಲ್ಲಿದ್ದರು ಸುಧಾಕರ್ ಅವರು. ಮದುವೆ ಹೇಗಾಯಿತು? ಅವರು ಹಾಡ್ತಿದ್ರಲ್ವ? ಅವರು ಹೌದು, ಅವರು ರಿಸರ್ವ್ ಬ್ಯಾಂಕಲ್ಲಿ ಇದ್ರೂ ಈ ಮುಖೇಶ್ ಫ್ಯಾನ್. ಅವರು ಮುಖೇಶ್ ಹಾಡುಗಳು, ಬೆಂಗಳೂರು ಮುಖೇಶ್ ಅಂತಲೇ ಅವ್ರನ್ನ ಕರೀತಾಯಿದ್ರು. ಚೆನ್ನಾಗಿ ಹಾಡೋ ವಾಯ್ಸು ಚೆನ್ನಾಗಿತ್ತು ಅವ್ರಿಗೆ. ಆಮೇಲೆ ನಾವು ಸಂಗೀತ ಕಂಪನಿಲಿ ಕೆಲವು ಹಾಡುಗಳು ಹಾಡಿದ್ದೀವಿ, ಜಾನಪದ ಗೀತೆಗಳು, ಎಲೆ ಕೆಂಚು ತಾರ ಅದು ಇದೆಲ್ಲ. ಹಾಗೆ ಆಯಿತು. ಅದಾದಮೇಲೆ ನನ್ನ ತಂಗಿ ಗಂಡ, ನನಗೆ ಮುಂಚೆ ನನ್ನ ತಂಗಿ ಮದುವೆ ಆಗಿತ್ತು. ನಾನು ಆಗಲ್ಲ ಅಂದಿದ್ನಲ್ಲ. ನನ್ನ ದೊಡ್ಡ ತಂಗಿಗೆ ಒಂದು ಮಗು ಆದಮೇಲೆ ನಾನು ಮದುವೆ ಆಗಿದ್ದು. ಋಣಾನುಬಂಧ ಅಂತಾರಲ್ಲ, ಅಲ್ಲಿ ಬಂದಿತ್ತು. ಆಮೇಲೆ ಅವರು ಪ್ರಪೋಸ್ ಮಾಡಿದ್ರು ನಮ್ಮ ತಂಗಿ ಗಂಡ, ಈ ಥರ ಒಬ್ಬರು ಇದ್ದಾರೆ ಅಂತ. ಅವಳು ಆಯಿತು ಮದುವೆ. ಆಮೇಲೆ ನಮ್ಮ ಮಗಳು ಸೌಮ್ಯ, ಸುನಿಲ್. ಆವಾಗ ಮದ್ರಾಸಲ್ಲಿ ಮನೆ ಇತ್ತು. ಬೆಂಗಳೂರು ಮನೆಗೆ ಬಂದೆ ಆವಾಗ, ನಮ್ಮ ಯಜಮಾನರ ಮನೆಗೆ. ಅದು ಕೂಡು ಕುಟುಂಬ. ಅದು ಅವ್ರ ಅಣ್ಣನೂ ಹೀಗೆಲ್ಲ ಅಲ್ಲೂ ಕೂಡು ಕುಟುಂಬ ಆಗಿತ್ತು. ಹಾಗಾಗಿ ಅದಾದಮೇಲೆ ನಮ್ಮ ಅತ್ತೆ ಇರೋವರೆಗೂ ನಮ್ಮ ಮನೇಲೇ ಇದ್ದರು. ನಮ್ಮ ಅತ್ತೆ ಹೋದ್ಮೇಲೆ ನಾವು ಬೇರೆ ಬೇರೆ ಕಡೆ ನಾವು ಹೋದ್ವಿ ಅಷ್ಟೇ. ಹಾಗೆ ಆಮೇಲೆ ನಮ್ಮ ಅತ್ತೆ ಒಂಥರ ಭಾರತಮ್ಮ ಅಂತ ಒಂಥರ ದೇವ್ರ ಥರ ಅವರು ಅಷ್ಟೇ. ನನಗೆ ಯಾವುದಕ್ಕೂ ತಡೀಲಿಲ್ಲ. ಎಲ್ಲೋ ಕೊಡೋದು ಇಲ್ಲೋ ಕೊಡೋದು ಅವೇನು ಬರೋದು. ಒಬ್ಬಳು ಪೂರಕವಾಗಿದ್ದರು. ನಿನ್ನ ಕೆಲಸ ಮಾಡಮ್ಮ, ನಾನು ನೋಡ್ತೀನಿ ಮಗು ನಾನವರು. ಆವಾಗಲೇ ಸ್ವಲ್ಪ ಅವರಿಗೆ ಹುಷಾರಿರಲಿಲ್ಲ. ಆದರೂ ಹಂಗೆ ಹೇಳೋರೊಬ್ಬರು ಬೇಕಲ್ಲ ಹಾಗೆ. ಆಮೇಲೆ ಊರಿಂದ ಅಡುಗೆಯವ್ರನ್ನ ಎಲ್ಲದಕ್ಕೂ ಮೂಲ ನಮ್ಮ ಅಮ್ಮನ ಮನೆ. ಅಲ್ಲಿಂದನೇ ಯಾರು ಹೆಣ್ಮಕ್ಳಿಗೆ ಏನು ತೊಂದರೆ ಆದರೂ ನಮ್ಮ ಅಮ್ಮನ ಮನೆಯಿಂದ ನಾನಿದ್ದೀನಿ ಅಂತಾನೆ. ಇವತ್ತಿಗೂ ನಮ್ಮ ಅಣ್ಣನ ಮಕ್ಕಳೆಲ್ಲ ಇದ್ದಾರೆ. ಈಗ ನಮ್ಮ ಅಣ್ಣಂದರು ಹಾಗೆ ಇದ್ದರು, ಅವ್ರ ಮಕ್ಕಳು ಎಲ್ಲರೂ ಹಾಗೆ ಇದ್ದಾರೆ. ಇವತ್ತಿಗೂ ನಮಗೆ ಸಪೋರ್ಟಿವ್ ಆಗಿದ್ದಾರೆ. ನಿಮ್ಮ ಕುಟುಂಬದಲ್ಲಿ ನೀವು ಬಿಟ್ಟರೆ ಮತ್ತೆ ಯಾರಾದರೂ ಹಾಡಲಿಕ್ಕೆ ಮುಂದೆ ಬಂದರಾ? ಯಾವುದು? ನೀವು ಬಿಟ್ಟರೆ ಮತ್ತೆ ಯಾರಾದರೂ ನಿಮ್ಮ ಕುಟುಂಬದಲ್ಲಿ ಹಾಡಲಿಕ್ಕೆ ಬಂದರೆ? ನಮ್ಮ ಅಕ್ಕ ಇದು ಮತ್ತೆ ಎಲ್ರಿಗೂ ಸಂಗೀತ ಬರುತ್ತೆ ಅಂದರೆ ಹಾಡ್ತಾರೆ. ಕಲ್ತಿದ್ದಲ್ಲ, ಹಾಡ್ತಾರೆ. ಮುಂದುವರ್ಸ್ಕೊಂಡು ಹೋಗಲಿಲ್ಲ ಯಾರು ಎಲ್ಲ. ಜಮೀನು ಅದು ಇದು. ಆಮೇಲೆ ನಮ್ಮೂರಲ್ಲಿ ಆವಾಗ ನಾವು ಚಿಕ್ಕಂದಲ್ಲಿ ನಾನು ಏನು ತಿಳ್ಕೊಬಿಡಿ, ಯಾಕೆಂದ್ರೆ ಮರ್ತೋದು ನನಗೆ. ಅಲ್ಲಿದ್ದು ಇಲ್ಲಿವರೆಗೆ ಬರುತ್ತೆ. ಈ ನಮ್ಮ ತಂದೆ ಇದ್ದಾಗ ನಮ್ಗೆ ತುಂಬ ಗ್ರ್ಯಾಂಡಾಗಿ ಅನಂತ ವ್ರತ ಮಾಡೋರು. ಆವಾಗ ತಾಳಮದ್ದಲೆ ಅಂತ ನಮ್ಮ ಈ ಸೌತ್ ಕನ್ನಡ ಕಡೆ ಅದು ನಾವು ಮೂಲ ಸೌತ್ ಕನ್ನಡ ಅಂತೆ, ಉಡುಪಿಂತೆ ಹಂಗಾರಕಟ್ಟೆ. ಹಾಗಾಗಿ ನಾವು ಅಲ್ಲಿದು ನಮಗೆ ಕೆಲವು ಇದಿದೆ. ಕೋಲ ಆಗುತ್ತೆ ನಮ್ಮಲ್ಲಿ.
ಆಮೇಲೆ ಜಾಗರಣೆ, ಇದು ತಾಳಮದ್ಲೆ ಮೊದಲೇ ದಿವಸ ರಾತ್ರಿ ಊಟ ಆದಮೇಲೆ ತಾಳಮದ್ಲೆ ದೊಡ್ಡೊಂದು ಹಾಲಿದೆ ನಮ್ಮ ಮನೇಲಿ. ಅಲ್ಲಿ ಎಲ್ಲ ಅಡುಗೆಯವರಿಗೆ ಅದಕ್ಕೆ ಸಪ್ರೇಟಾಗಿ ಅಡುಗೆಯವ್ರು ಬರೋರು. ಅವರು ಒಂದೊಂದು ಸಲ ಕಾಫಿ ಸಮಾರಾಧನೆ ಆವಾಗ ಅಲ್ಲಿ ಎರಡಕ್ಕೆ ಹೊಗೆ ಸೊಪ್ಪು ಇಷ್ಟು ಬಿಡೋರು. ಆಮೇಲೆ ಅರ್ಥಧಾರಿಗಳು ಭಾಳ ಬುದ್ಧಿವಂತರು ಅವರೆಲ್ಲ. ಏನು ಇದಲ್ಲದಿದ್ದರೂ ಎಲ್ಲ ಕ್ಯಾರೆಕ್ಟರ್ದು ಒಂದೊಂದು ಈಗ ಒಂದು ಕಥೆ ತಗೊಂಡ್ರೆ ಎಷ್ಟು ಅದರಲ್ಲಿ ವೇಷಗಳು ಬರುತ್ತೋ, ವೇಷ ಒಂದು ಆ್ಯಕ್ಟ್ ಮಾಡಲ್ಲ ಅಷ್ಟೇ, ಕೂತ್ಕೊಂಡೇ ಅದೆಲ್ಲ ಹೇಳೋರು. ಭಾಳ ತುಂಬ ನಮ್ಮೂರಲ್ಲಿ ಈಗಲೂ ಭಾಗವತಿಕೆ ಮಾಡೋರು ಇದ್ದಾರೆ, ಮೊಮ್ಮಕ್ಕಳೆಲ್ಲ ಕೆಲವರು. ಮೊದಲಿನಷ್ಟು ಇದಿಲ್ಲ. ಆಮೇಲೆ ಗಣಪತಿ ಹಬ್ಬ ಆಗೋದು, ಕೋಲ ಆಗೋದು ವರ್ಷಕ್ಕೊಂದ್ಸಲ. ನಾನು ಪ್ರತಿ ವರ್ಷ ಕೋಲಕ್ಕೆ ಹೋಗ್ತಾಯಿದ್ದೀನಿ, ಹೋಗಿ ಬರ್ತೀನಿ. ಅವಾಗೆ ನಮ್ಮ ದೈವಗಳು ನಮ್ಮ ಮನೇಲಿ ಚೌಡೇಶ್ವರಿ, ಆಮೇಲೆ ಒಂಟಿ, ಆಮೇಲೆ ಈ ಕಾಂತಾರ ಇದಾದ್ಮೇಲೆ ನಮ್ಮೂರಿಗೂ ತುಂಬ 4-5 ಸಾವಿರ ಜನ ಸೇರ್ತಾರೆ. ನಮ್ಮ ಮನೆಯಿಂದ ಮಾಡೋದು ಗೋರುಗಲ್ಲು ಅಂಥೇಳಿ ಬಿಳಲ್ಕೊಪ್ಪ ಗೋರುಗಲ್ಲು ನಮ್ಮನೆ ಮೂಲ ಗೋರುಗಲ್ಲು. ನಮ್ಮ ದಾಯಾದಿಗಳು ಒಬ್ಬರೇ ಇರೋದು. ಇವತ್ತಿಗೂ ತುಂಬ ಚೆನ್ನಾಗಿ ನಡೆಸ್ತಾರೆ. ಇವಾಗ ಕರೆಂಟ್ ಎಲ್ಲ ಬಂದಿದೆ, ಭಾಳ ಡೆಕೋರೇಷನ್ ಎಲ್ಲ ಹಾಕೊಂಡು ಭಾಳ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ನಮ್ಮ ಅಣ್ಣ ಹೋದ್ಮೇಲೆ ನಮ್ಮ ಅಣ್ಣನ ಮಕ್ಕಳು ಹಾಗೆ ಅವರೆಲ್ಲ ನಡೆಸ್ತಾ ಇದ್ದಾರೆ. ಅದನ್ನ ಅಂತೂ ಬಿಟ್ಟಿಲ್ಲ. ಮೊದಲು 3 ದಿವಸ ಮಾಡ್ತಾಯಿದ್ರು, ಈಗ 1 ದಿನಕ್ಕೆ ಇದು ಮಾಡ್ತಾರೆ. ಯಾಕೆಂದರೆ ಅವ್ರವ್ರ ಕೆಲಸಗಳು ಅವ್ರವ್ರಿಗೆ ಇರುತ್ತೆ. ಈಗ ಮೊದಲು ಏನೂ ಇರಲಿಲ್ಲ, 3 ದಿನ ಮಾಡ್ತಾಯಿದ್ರು. ಈಗ 1 ದಿವಸಕ್ಕೆ. ಇವತ್ತು 4 ಗಂಟೆಗೆ ನಮ್ಮಿಂದ ಭಂಡಾರ ಹೊರಟ್ರೆ ನಮ್ಮ ಮನೆಯಿಂದ ಮಾರನೇ ದಿವಸ 4-5 ಗಂಟೆಗೆ ವಾಪಸ್ ಬರೋದು. ಹಂಗೆ ಅದಕ್ಕೆ ಕೋಲದ ಕಣ ಅಂತಲೇ ಮಾಡಿಟ್ಬಿಟ್ಟಿದ್ದಾರೆ. ಆ ಹಳ್ಳಿ ಲೈಫೇ ಒಂದು ಜೀವನನೇ ಬೇರೆ. ನಾವು ಒಬ್ಬರ ಹಂಗಿರಲ್ಲ. ಹಾಗಾಗಿ ಅವ್ರನ್ನ ಕೇಳಬೇಕು ಇವ್ರನ್ನ ಕೇಳಬೇಕು ಅಂತ ಏನಿಲ್ಲ. ಹಾಗೆ ಒಂಥರ ಅದಕ್ಕೆ ನನಗಿಷ್ಟ. ನಾನು ಹೇಳೋದು, ನನಗೆಲ್ಲೂ ಹಿಡಿಸಿಲ್ಲ ಬೆಳಲ್ಕೊಪ್ಪ ಅಂದರೆ ನನಗೆ ಜೀವನ. ನಿಮ್ಮ ತಾಯಿಯವರು ನಿಮ್ಮ ಶ್ರೇಯಸ್ಸು? ನಮ್ಮ ತಾಯಿ ಇದು ಅವರೊಂಥರ ಅನ್ನಪೂರ್ಣೆ. ಎಷ್ಟು ಜನ ಬಂದರೂ ಅಡುಗೆ ಮಾಡೋದು ಹಾಕೋ ಇಷ್ಟೇ. ಅವ್ರಿಗೆ ಓದೋಕ್ಕೆಲ್ಲ ಅವಕಾಶ ಮಾಡಿಕೊಡೋದೆಲ್ಲ ನಮ್ಮ ತಂದೆ. ಶಿವಮೊಗ್ಗದಲ್ಲಿ ತುಂಬ ಜನ ಇದ್ದರು, ಒಂದು 7-8 ಜನ ನಮ್ಮ ಮನೇಲೇ ಇದ್ದರು ಓದೋಕ್ಕೆ. ಇವತ್ತೆಲ್ಲ ಕೆಲವರು ಡಾಕ್ಟರ್ ಇದ್ದಾರೆ, ಕೆಲವರು ರಿಟೈರ್ ಆದರು, ಕೆಲವರು ಇಂಜಿನಿಯರ್ಸು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಎಲ್ಲ ನಮ್ಮ ಮನೇಲಿ ಬಂದು ಇಡೋರು. ಇಲ್ಲಿ ಚೆನ್ನಾಗಿ ಓದಕ್ಕೆ ಬಿಡೋರು ಶಿವಮೊಗ್ಗ ಮನೇಲಿ. ಹಾಗೆ ಒಂಥರ ನಮ್ಮ ಮನೇಲಿ ಒಂಥರ ಛತ್ರ, ದುಡ್ಡು ಕಾಸು ಏನಿಲ್ಲ, ಎಷ್ಟು ಬೇಕಾದ್ರೆ ಓದಿ ನೀವೆಲ್ಲ ಅಂದರು. ಆ ಥರ ನಮ್ಮ ತಂದೆ. ಹಾಗಾಗಿ ಅವರಿಗೆ ವಿದ್ಯಾದಾಹ ಇತ್ತು ತುಂಬ. ಮಕ್ಕಳೆಲ್ಲ ಕಲಿಬೇಕು, ಯಾವುದು ಬೇಕಾದ್ರೆ ನಮಗೆ ಶಿವಮೊಗ್ಗದಲ್ಲಿ ಈಜು ಅವಾಗ ಈಜ್ಕೊಳ್ಳೋ ಕಾನ್ಸೆಪ್ಟ್ ಇಲ್ಲ. ತುಂಗಾ ನದಿ ಉದ್ದ ಪಂಚಾಯತ್ ಕಟ್ಟಿಬಿಟ್ಟು ಬಿಡೋರು ಇದ್ದಾನೆ. ಈಜು ಎಲ್ಲ ಹಿಡ್ಕೊಳ್ಳೋಕ್ಕೆ ಇದ್ದಾರೆ. ಅಲ್ಲಿ ತುಂಗಾ ನದಿಯಲ್ಲೇ ನಾವು ಈಜು ಕಲಿಸಿದ್ದು. ತಂದೆಯವರೇ ಕಲಿಸಿದ್ದು? ಹೌದು, ತಂದೆಯವರೇ ಕಲಿಸಿದ್ದು. ಸೊ ನೀವು ಅಲ್ಲಿ ಇದನ್ನು ಮಾಡಿದ್ರೆ ಫೋರ್ಡ್ ಕಾರಲ್ಲಿ? ಆವಾಗ ನಾನು ಓದಕ್ಕೆ ಬಂದಿದ್ದಲ್ಲ, ಹೈಸ್ಕೂಲು ಆವಾಗ ಅಲ್ಲಿವರೆಗೆ ಇದ್ದರು ನಮ್ಮ ತಂದೆ. ಆಮೇಲೆ ಮದ್ರಾಸಿಗೆ ಹೋದು ಈ ಒಂದು 4 ವರ್ಷ 3 ವರ್ಷನೇ ಏನೋ ಇದ್ದರು. ಆ ಮದ್ರಾಸಿಗೆ ಹೋದ್ಮೇಲೆ ನನಗೇನೇನು ಬೇಕೋ ಎಲ್ಲ ವ್ಯವಸ್ಥೆ ಮಾಡಿ ಹೋದರು. ಆಮೇಲೆ ಸಂಗೀತ, ಅದಕ್ಕೆ ಹೇಳೋದು ನಾನು, BK ಸುಮಿತ್ರಾ ವಿತೌಟ್ ಸಂಗೀತ 0. ಯಾವುದೇ ಆಗಿರಲಿ ಆ ಸಂಗೀತ ಒಂದು ನನಗೆ ಜೀವನ ಹೇಗಿರಬೇಕು ಅಂತಲೂ ಕಲಿಸ್ತು. ಆಮೇಲೆ ಜನಗಳ ಪ್ರೀತಿ, ವಿಶ್ವಾಸ, ಎಲ್ಲ ಥರದ ಪ್ರಕಾರ ಹಾಡಿರೋದ್ರಿಂದ ಎಲ್ಲ ಥರದ ಜನಗಳು ನನಗೆ ತುಂಬ ಇದು. ಅದಕ್ಕೆ ನಾನು ಕರ್ನಾಟಕ ಜನತೆಗೆ ತುಂಬ ಆಭಾರಿಯಾಗಿದ್ದೀನಿ. ನನಗೆ ಹೆಸರು ಎಲ್ಲ ಹೌದು, ನಾನು ಬಯಸದೇ ಬಂದ ಭಾಗ್ಯಗಳು ನನಗೆ. ಎಲ್ಲ ಕರ್ನಾಟಕದಲ್ಲಿ ಏನೇನು ಇದೆಯೋ ಗೌರ್ಮೆಂಟಿಂದ ಬರೋದು ಪ್ರಶಸ್ತಿಗಳೆಲ್ಲ ಬಂದಿದೆ. ಶಿಶುನಾಳ ಶರೀಫ್ ಆಗಲಿ, ಡಾಕ್ಟರೇಟ್ ಆಗಲಿ, ರಾಜ್ಯ ಪ್ರಶಸ್ತಿ, ರಾಜ್ಯೋತ್ಸವ 92ರಲ್ಲಿ ಬಂತು, ಅಕಾಡೆಮಿ 92ರಲ್ಲೇ ಬಂತು. ಆಮೇಲೆ ಮೊದಲನೇ ಸಲ ಕೆಂಪೇಗೌಡ 94 ಅನ್ಸುತ್ತೆ, ಅವಾಗ 6 ಜನಕ್ಕೆ ಕೊಟ್ಟಿದ್ದರು. 6 ಜನ, ಒಬ್ಬರು ನಾಟಕ, ಒಬ್ಬರು ಸಮಾಜ ಸೇವೆ, ಒಬ್ಬರು ಸಂಗೀತ, ಒಬ್ಬರು ಡಾಕ್ಟ್ರು,
ಈ ಥರ ಸೆಲೆಕ್ಟ್ ಮಾಡಿ 6 ಜನ ಕೊಟ್ಟರು. ಆವಾಗ ನನಗೆ ಬಂತು ಒಂದು ಮನಸ್ಸಿಗೆ ತೃಪ್ತಿ ಇದೆ. ನೀವು ಹಾಡಿದ ಹಾಡುಗಳಿಗೂ ಕೂಡ ಬಂದಿದೆಯಲ್ವಾ? ಒಟ್ಟು ಸಂಗೀತ ಇದಕ್ಕೆ ಅಂತೇಳಿ ಇದು ಇಂಥದಕ್ಕೆ ಅಂತಿಲ್ಲ, ಸಂಗೀತದಲ್ಲಿ ಹೆಸರು ಮಾಡಿದ್ದಕ್ಕೆ ಅಂತ. ಯಾಕೆ ನಾನು ಯಾರ ಹತ್ರ ಹೋಗಿ ಕೇಳಲಿಲ್ಲ, ಇದು ಮಾಡಲಿಲ್ಲ. ಆವಾಗೆಲ್ಲ ಪ್ರಶಸ್ತಿಗೆ ಮೌಲ್ಯ ಇತ್ತು, ಅದು ಮೌಲ್ಯ ಇತ್ತು. ಆಮೇಲೆ ಹುಡುಕಿ ಕೊಡ್ತಾ ಕೊಡ್ತೇನೆ, ಪ್ರತಿಭಾವಂತರಿಗೆ ಕೊಡ್ತಾ ಇದ್ರು. ಹೌದು. ಈಗ ನನಗೆ ವಸೂಲಿ ಇರಲಿಲ್ಲ. ಇಲ್ಲ ನಾನು ಯಾವುದಕ್ಕೂ ವಸೂಲಿ ಮಾಡಿಲ್ಲ, ವಸೂಲಿ ಮಾಡಲೇ ಇಲ್ಲ. ಅದೆಲ್ಲ ನಮಗೆ ಗೊತ್ತೇ ಇಲ್ಲ. ಇನ್ನೊಬ್ರ ಹತ್ರ ಹೋಗಿ ಕೇಳೋದು, ಅದೇ ಹೇಳಿದ್ನಲ್ಲ, ನಾನು ರಾಜ್ಕುಮಾರ್ ಹತ್ರ 19 ಕಾರ್ಯಕ್ರಮಗಳಲ್ಲಿ ಒಂದು ದಿವಸ ನನಗೆ ಒಂದು ಅವಕಾಶ ಕೊಡಿ ಅಂತ ನಾನು ಕೇಳಲಿಲ್ಲ. ನಾನು ರಾಜ್ಕುಮಾರ್ ಅವರು ಅಂತಲೇ ಕಲಿತಿಲ್ಲ. ಅಣ್ಣ, ಅಮ್ಮ, ಅಪ್ಪ ಅದೆಲ್ಲ. ಅಮ್ಮನ ಮಾತ್ರ ಪಾರ್ವತಮ್ಮನ ಅಮ್ಮ ಅಂತ ಹೇಳಿದೆ. ರಾಜ್ಕುಮಾರ್ ಅವರೇ ಅಂತಲೇ ಹೇಳಿದ್ರು.